ಫಿಲ್ಮ್ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಾಹುಬಲಿಯನ್ನ ಕಟ್ಟಪ್ಪ ಕೊಂದಿರೋ ಹಿಂದಿರೋ ರಹಸ್ಯ ಬಯಲು. ಬಾಹುಬಲಿ 2. ಎಸ್, ಬಾಹುಬಲಿ 2 ಚಿತ್ರ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಾಗ ಚಿತ್ರದ ಕುರಿತಾದ ಹಲವು ಕುತೂಹಲಕಾರಿ ವಿಷಯಗಳು ಹರಿದಾಡ್ತಿವೆ. ಬಾಹುಬಲಿ ಭಾಗ 1ರಲ್ಲಿ ರಾಜ ಕುಟುಂಬಕ್ಕೆ ನಿಷ್ಠುನಾದ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದ ಎಂಬ ಕತೆ ಹೇಳುತ್ತಾ ಚಿತ್ರ ಅಂತ್ಯಗೊಂಡಿತ್ತು. ಇನ್ನು ಬಾಹುಬಲಿಯನ್ನ ಕಟ್ಟಪ್ಪ ಕೊಂದಿದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ಎನ್ನಲಾಗಿದ್ದು, ಇದರಿಂದಲೇ ಚಿತ್ರ ಭಾರಿ ಕುತೂಹಲ ಕೆರಳಿಸಿದೆ. ಏಪ್ರಿಲ್ 28ರಂದು ಚಿತ್ರ ತೆರೆಗೆ ಬರ್ತಿದ್ದು, ಇದಕ್ಕೂ ಮುನ್ನವೇ ಬಾಹುಬಲಿಯನ್ನ ಕಟ್ಟಪ್ಪ ಕೊಂದಿದ್ದೇಕೆಂಬ ರಹಸ್ಯ ಬಹಿರಂಗವಾಗಿದೆ ಎಂಬ ಸುದ್ದಿ ಹೈದರಾಬಾದ್ನಲ್ಲಿ ಕೇಳಿಬರ್ತಾ ಇದೆ. ವದಂತಿಗಳ ಪ್ರಕಾರ ಬಾಹುಬಲಿಯನ್ನ ಕಟ್ಟಪ್ಪ ಕೊಲ್ಲುವುದಕ್ಕೆ ಶಿವಗಾಮಿ ಕಾರಣವಂತೆ. ಬಳ್ಳಾಳ ದೇವ ಮತ್ತು ಬಿಜಳ ದೇವ ಬಾಹುಬಲಿ ವಿರುದ್ಧ ಇಲ್ಲಸಲ್ಲದನ್ನ ಶಿವಗಾಮಿ ತಲೆಗೆ ತುಂಬಿರ್ತಾರೆ. ಶಿವಗಾಮಿ ಬಾಹುಬಲಿಯನ್ನ ಕೊಲ್ಲಲು ಆದೇಶಿಸುತ್ತಾರೆ. ರಾಜವಂಶಕ್ಕೆ ನಿಷ್ಠುನಾದ ಕಟ್ಟಪ್ಪ ರಾಜಾಜ್ಞೆಯನ್ನ ಪಾಲಿಸ್ತಾನಂತೆ. ಇವೆಲ್ಲ ಊಹಾಪೋಹಗಳಷ್ಟೇ. ಚಿತ್ರ ತೆರೆ ಕಂಡ ಬಳಿಕವಷ್ಟೇ ಎಲ್ಲ ಕುತೂಹಲಕ್ಕೆ ತೆರೆ ಬೀಳಲಿದೆ. ನೋಡಿದಲ್ಲ ವೀಕ್ಷಕರೇ, ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅನ್ನೋದು ಹೈದರಾಬಾದ್ನಲ್ಲಿ ಈ ರೀತಿ ಸುದ್ದಿಯಾಗಿದೆ. ನಿಜಕ್ಕೂ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ಯಾಕೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.